ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್.ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು 4ನೇ ತರಗತಿಯ ಪಾಠವಾದಂಥ ಹುತಾತ್ಮ ಬಾಲಕ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನೀವೆಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ನೋಡಿ, ಮೊದಲು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಎಚ್ಚರಿಕೆಯನ್ನು ಕೊಟ್ಟರು. ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ಹುಬ್ಬಳ್ಳಿಯ ಜನತೆಗೆ 1942 ಆಗಸ್ಟ್ 15 ಅತ್ಯಂತ ಪ್ರಮುಖವಾದ ದಿನವಾಗಿತ್ತು. ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು? ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. ನಾರಾಯಣನು ಕೂಗಿದ ಘೋಷಣೆ ಯಾವುದು? ನಾರಾಯಣನು ಕೂಗಿದ ಘೋಷಣೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯವನ್ನು ಕೇಳಿದ. 2-3 ವಾಕ್ಯದಲ್ಲಿ ಉತ್ತರಿಸಿ. ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ನಾರಾಯಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ತೆಗೆದುಕೊಂಡು ಸಿದ್ಧನಾದನು. ನಾರಾಯಣ ತಾಯಿ ಏಕೆ ಅಚ್ಚರಿಗೊಂಡಳು? ನಾರಾಯಣನ ತಾಯಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ಅಮ್ಮ, ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂಬ ಮಗನ ಮಾತನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗುತ್ತಿದ್ದನು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡು ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಯಾರು ಯಾರಿಗೆ ಹೇಳಿದರು? ಎಲ್ಲಿಗೆ ಹೋಗುತ್ತಿರುವೆ ಮಗು? ಅಮ್ಮ ಹೇಳಿದಳು, ಮಗನಿಗೆ ಹೇಳಿದಳು. ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಹೇಳಿದರು. ಮಗ ಹೇಳಿದನು, ತಾಯಿಗೆ ಹೇಳಿದನು, ನಿನಗೆ ಏನು ಬೇಕು? ಯಾರು ಹೇಳಿದರು? ಬ್ರಿಟಿಷರು ಹೇಳಿದರು. ಯಾರಿಗೆ ಹೇಳಿದರು? ನಾರಾಯಣನಿಗೆ ಹೇಳಿದರು. ವಿರುದ್ಧ ಪದ ಬರೆಯಿರಿ. ಅಹಿಂಸೆ, ಹಿಂಸೆ, ಕಿರಿಯ, ಹಿರಿಯ, ಸಾಧ್ಯ, ಅಸಾಧ್ಯ, ಬೇಕು, ಬೇಡ. ಬಿಡಿಸಿ ಬರೆಯಿರಿ. ಗುಣ ಪ್ಲಸ್ವಂತ, ಶೌರ್ಯ ಪ್ಲಸ್ವಂತ, ಶಕ್ತಿ ಪ್ಲಸ್ವಂತ, ಬುದ್ಧಿ ಪ್ಲಸ್ವಂತ, ಹಣ ಪ್ಲಸ್ವಂತ. ನೋಡಿ, ಗುಣವಂತ, ಶೌರ್ಯವಂತ, ಶಕ್ತಿವಂತ, ಬುದ್ಧಿವಂತ, ಹಣವಂತ ಆಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಕೂಡಿಸಿ ಬರೆದಿರ್ತಕ್ಕಂಥ ಶಬ್ದಗಳನ್ನು ನೀವು ಬಿಡಿಸಿ ಬರಿಬೇಕು. ಸೊ ನಿಮಗೆ ಪುಸ್ತಕದಲ್ಲಿ ಪ್ರಶ್ನೆ ಇರುತ್ತೆ, ಅದನ್ನು ನೋಡಿಕೊಂಡು ಈ ರೀತಿ ಬಿಡಿಸಿ ಬರೀರಿ. ಸ್ವಂತ ವಾಕ್ಯದಲ್ಲಿ ಬಳಸಿ. ನೋಡಿ, ಘೋಷಣೆ. ನಾರಾಯಣನು ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗುತ್ತಿದ್ದನು. ಅಹಿಂಸೆ. ಗಾಂಧೀಜಿಯವರು ಅಹಿಂಸಾ ತತ್ವ ಪಾಲಿಸಿದರು. ಜೋರಾಗಿ. ತರಗತಿಯಲ್ಲಿ ಜೋರಾಗಿ ಮಾತನಾಡಬಾರದು. ಆಶ್ಚರ್ಯ. ನಾನು ಮೈಸೂರು ಮೃಗಾಲಯ ನೋಡಿ ಆಶ್ಚರ್ಯಗೊಂಡೆನು. ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರರು ಮೆರವಣಿಗೆ ಹೊರಟಿದ್ದರು. ಅರ್ಥ ಬರೆಯಿರಿ. ನೆರವು, ಸಹಾಯ, ಹರಸು, ಆಶೀರ್ವದಿಸು, ಅದ್ಭುತ, ಅತ್ಯಾಶ್ಚರ್ಯಕರ, ಕಸುಬು, ಉದ್ಯೋಗ. ನಿಮಗೆಲ್ಲ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಮೊದಲು ಯಾರು ನೋಡ್ತಾ ಇದ್ದೀರಾ, ಅಂದರೆ ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.